ಬೆಳಗಾವಿಯ ಬೈಲೂರ ಗ್ರಾಮದಲ್ಲಿ ಕೃಷಿ ಸಹಕಾರ ಸಂಘದ ರಟ್ಟಾವು ಸಭೆಯಲ್ಲಿ ಗದ್ದಲ ಉಂಟಾಗಿದೆ. ಸಂಘದ ಬ್ಯಾಂಕ್ ಇನ್ಸ್ಪೆಕ್ಟರ್ ಬದಲಾವಣೆಗೆ ವಿಚಾರಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. 12 ಮಂದಿ ಇರುವ ಸಂಘದಲ್ಲಿ ತಲಾ 6 ಜನ ಕಾಂಗ್ರೆಸ್ ಹಾಗೂ 6 ಜನ ಬಿಜೆಪಿ ಸದಸ್ಯರು ಇದ್ದಾರೆ. ಟರಾವು ಪಾಸ್ ಆಗಲು ಬ್ಯಾಂಕ್ ಇನ್ಸ್ಪೆಕ್ಟರ್ ಸಹಿ ಅನಿವಾರ್ಯ. ಹೀಗಾಗಿ ಸರ್ಕಾರ 2 ಬ್ಯಾಂಕ್ ಇನ್ಸ್ಪೆಕ್ಟರ್ಗಳನ್ನು ನೇಮಿಸಿ ಆದೇಶ ಹೊರಡಿಸಿದೆ. ಬಿಜೆಪಿ ಬೆಂಬಲಿತ ಅರುಣ್ ಪಾಟೀಲ್, ಕಾಂಗ್ರೆಸ್ ಬೆಂಬಲಿತ ಶಿವಾನಂದ ಕೋಟಿ ನೇಮಕ ಮಾಡಲಾಗಿದೆ. ಆದರೆ ಸಭೆಯಿಂದ ಅರುಣ್ ಪಾಟೀಲ್ ಅವರನ್ನ ಹೊರ ಹಾಕಲಾಗಿದೆ ಅನ್ನೋ ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರು ಗಲಾಟೆ ನಡೆಸಿದ್ದಾರೆ. ಈ ವೇಳೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕನಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿದ್ರು. ಧಾರವಾಡದ ಮುರಕಟ್ಟಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಸೈಯದ್ ಕುಪ್ಪೇಲೂರ ಎಂಬವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿತ್ತು. ಶಿಕ್ಷಕ ಸೈಯದ್ ಗ್ರಾಮಕ್ಕೆ ಬರ್ತಿದ್ದಂತೆ ಮೆರವಣಿಗೆ ಮಾಡಿ ಗೌರವ ಸಲ್ಲಿಸಲಾಯಿತು. ಡೊಳ್ಳು ಬಾರಿಸುತ್ತಾ ವಿದ್ಯಾರ್ಥಿಗಳು ಶಿಕ್ಷಕನ ಮೆರವಣಿಗೆ ಮಾಡಿದ್ರು. 21 ಕ್ಯಾರೆಟ್ ಚಿನ್ನವನ್ನ 24 ಕ್ಯಾರೆಟ್ ಮಾಡಿಸಿಕೊಡ್ತೀನಿ ಅಂತ ವಂಚಿಸಿದ್ದ ಕಿರಾತಕನನ್ನ ಹಲಸೂರು ಗೇಟ್ ಪೊಲೀಸರು ಬಂಧಿಸಿದ್ದಾರೆ. ನಗರದ ಪೇಟೆಯ ಜ್ಯುವೆಲರಿ ಶಾಪ್ ಮಾಲೀಕರಿಂದ ಆರೋಪಿ ಮೋಹನ್ ಲಾಲ್ 24 ಕ್ಯಾರೆಟ್ ಚಿನ್ನ ಮಾಡಿಸಿಕೊಡ್ತೀನಿ ಅಂತ 305 ಗ್ರಾಂ ಪಡೆದಿದ್ದ. ಆದರೆ ಮರಳಿ ಚಿನ್ನ ಕೊಡದೆ ಮೋಸ ಮಾಡಿದ್ದಾಗಿ ಮಾಲೀಕರು ಹಲಸೂರು ಗೇಟ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಬಂಧಿತ ಆರೋಪಿ ಮೋಹನ್ ಲಾಲ್ನಿಂದ 305 ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಚಿನ್ನ ಕರಗಿಸುವ ಮಷಿನ್ ಜಪ್ತಿ ಮಾಡಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಆಡಿ ಕಾರೊಂದು ತುಂಗಾ ನಾಲೆಗೆ ಬಿದ್ದಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹರಳಹಳ್ಳಿ ಹಾಗೂ ಗೋವಿನಕೋವಿ ಮಾರ್ಗ ಮಧ್ಯೆ ಘಟನೆ ನಡೆದಿದೆ. ಕಾರು ಶಿವಮೊಗ್ಗದಿಂದ ಹೊನ್ನಾಳಿಯತ್ತ ಬರ್ತಿದ್ದಾಗ ನಿಯಂತ್ರಣ ಕಳೆದುಕೊಂಡಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರ ಸಹಾಯದಿಂದ ನಾಲೆಗೆ ಬಿದ್ದ ಕಾರನ್ನ ಹೊರ ತೆಗೆಯಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಒಳಗಡೆ ಮಂಗಗಳ ಕಾಟ ಹೆಚ್ಚಾಗ್ತಿದೆ. ರೋಗಿಗಳು ಚಿಕಿತ್ಸೆ ಪಡೆಯುತ್ತಿರುವ ಬೆಡ್ ಮೇಲೆ ಕುಳಿತು ಕೋತಿಗಳು ಕಾಟ ಕೊಡ್ತಿವೆ. ರೋಗಿಗಳಿಗೆ ತಂದಿರುವ ಹಣ್ಣುಗಳನ್ನು ಹೊತ್ತೊಯ್ತಿರೋದಲ್ಲದೆ ಆಸ್ಪತ್ರೆಯ ವಾರ್ಡ್ಗಳೆಲ್ಲ ಓಡಾಟ ನಡೆಸುತ್ತಿವೆ. ಸಿಬ್ಬಂದಿ ಓಡಿಸಿದ್ರೂ ಸಹ ಪದೇ ಪದೇ ಆಸ್ಪತ್ರೆ ಒಳಗೆ ನುಗ್ಗಿ ದಾಂಧಲೆ ಮಾಡುತ್ತಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.